SD 2017ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಈ ಪೈಕಿ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನ 2 ಶಾಸಕಾಂಗ ಸಭೆಗಳನ್ನಾಗಿ ಬೈಕೆಮರಲ್ನಾಗಿ ಮಾಡಿದೆ ಅಂತ ಕ್ವಶನ್ ಆಗಿದೆ. ಕರೆಕ್ಟ್ ಆನ್ಸರ್ ಮಾಡಿ. ನಿನ್ನೆ ಇದನ್ನ ಎಕ್ಸ್ಪ್ಲೈನ್ ಮಾಡಿ ನಾನು. ಉತ್ತರ ಭಾರತ ಸರ್ಕಾರ ಕಾಯ್ದೆ 1919 ರೈಟ್ ಆನ್ಸರ್ ಮಾಡಿ. ಈ ಪೈಕಿ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನ 2 ಶಾಸಕಾಂಗ ಸಭೆಗಳನ್ನಾಗಿ ಬೈಕೆಮರಲ್ನಾಗಿ ಮಾಡಿದೆ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1919. ಈ ಕೆಳಗಿನ ಯಾವ ಕಾಯ್ದೆಯನ್ನ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರೀತಾರೆ? ಈ ಕೆಳಗಿನ ಯಾವ ಕಾಯ್ದೆಯನ್ನ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಎಂದು ಕರೆಯುತ್ತಾರೆ? ಅದೇ 1919 ಕಾಯ್ದೆ ನೋಡಿ. 1919 ಭಾರತ ಸರ್ಕಾರ ಕಾಯ್ದೆಯನ್ನು ಏನಂತ ಕರೀತಾರೆ ಅಂದ್ರ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಎನ್ನುವರು. ಓಕೆ. SD 2017ರಲ್ಲಿ ಕೇಳಿದ ಪ್ರಶ್ನೆ, ಕೆಳಗಿನಗಳಲ್ಲಿ ಭಾರತ ಸರ್ಕಾರ ಯಾವ ಕಾಯ್ದೆ ಮೊದಲು ಬಾರಿಗೆ ಕೇಂದ್ರ ಮತ್ತು ರಾಜ್ಯ ಲೋಕ ಸೇವಾ ಆಯೋಗಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿತು? ಕೇಂದ್ರ ಮತ್ತು ರಾಜ್ಯ ಲೋಕ ಸೇವಾ ಆಯೋಗಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿತು. ಕೇಂದ್ರ ಮತ್ತು ರಾಜ್ಯ ಲೋಕ ಸೇವಾ ಆಯೋಗಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿತು ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1935 ನೋಡಿ. ಭಾರತ ಸರ್ಕಾರ ಕಾಯ್ದೆ 1935. ಕೇವಲ ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಬಂದರೆ 1919. ಆದರೆ ಸಂಯುಕ್ತ ಲೋಕ ಸೇವಾ ಆಯೋಗ ಅಂತಂದ್ರೆ ಕೇಂದ್ರದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ, ರಾಜ್ಯದಲ್ಲಿ ರಾಜ್ಯ ಲೋಕ ಸೇವಾ ಆಯೋಗ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿದೆ ಅಂದ್ರೆ 1935 ಭಾರತ ಸರ್ಕಾರ ಕಾಯ್ದೆ ನೋಡಿ. 1935 ಭಾರತ ಸರ್ಕಾರ ಕಾಯ್ದೆ ಇದೆಯಲ್ಲ, ಈ ಕೆಳಗಿನಲ್ಲಿ ಭಾರತ ಸರ್ಕಾರ ಯಾವ ಕಾಯ್ದೆ ಮೊದಲು ಬಾರಿಗೆ ಕೇಂದ್ರ ಮತ್ತು ರಾಜ್ಯಗಳ ಲೋಕ ಸೇವಾ ಆಯೋಗ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿತ್ತು ಅಂದ್ರೆ 1935 ಕಾಯ್ದೆ. SD 2017ರಲ್ಲಿ ಕೇಳಿದಂತ ಪ್ರಶ್ನೆ ಇದು. 15ರಲ್ಲಿ ಈ ಕೆಳಗಿನ ಕಾಯ್ದೆಗಳಲ್ಲಿ ಯಾವುದು 3 ಪಟ್ಟಿಗಳು ಅಂದ್ರ ಸಂಯುಕ್ತ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿಗಳ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿತ್ತು? 3 ಪಟ್ಟಿಗಳ 1813 ಚಾರ್ಟರ್ ಕಾಯ್ದೆ, 1935 ಭಾರತ ಸರ್ಕಾರ ಕಾಯ್ದೆ ನೋಡಿ. 1935 ಭಾರತ ಸರ್ಕಾರ ಕಾಯ್ದೆ 1935. 3 ಪಟ್ಟಿಗಳು ರಚನೆ ಆಗ್ತವೆ. ಆ 3 ಪಟ್ಟಿಗಳು ಯಾವ ಅಂತಂದ್ರೆ ಒಂದು ಸಂಯುಕ್ತ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿ. ಈ ಕೆಳಗಿನ ಕಾಯ್ದೆಗಳಲ್ಲಿ ಯಾವುದು 3 ಪಟ್ಟಿಗಳು ಸಂಯುಕ್ತ, ಪ್ರಾಂತೀಯ, ಸಮವರ್ತಿ ಪಟ್ಟಿಗಳ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1935 ಕಾಯ್ದೆ. PSI 2012ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಭಾರತ ಸಂವಿಧಾನದಲ್ಲಿನ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆ ಯಾವುದರಲ್ಲಿ ಒದಗಿಸಲಾದ ಹಂಚಿಕೆ ಕಾರ್ಯ ಯೋಜನೆಯನ್ನು ಆಧರಿಸಿದೆ ಅಂತ? ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ವಿಭಜನೆಯು ಯಾವುದರಲ್ಲಿ ಹಂಚಿಕೆ ಮಾಡಲಾಗಿದೆ? ಸರಿಯಾದಂತ ಉತ್ತರ ಭಾರತ ಸರ್ಕಾರ ಕಾಯ್ದೆ 1919 ನೋಡಿ. ಭಾರತ ಸರ್ಕಾರ ಕಾಯ್ದೆ 1919ರಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರವನ್ನ ವಿಭಜನೆ ಮಾಡಲಾಯಿತು. ದ್ವಿಪ್ರಭುತ್ವ ಸಂಸ್ಥಾನಗಳಲ್ಲಿ ಜಾರಿಗೊಳಿಸಿದ್ದು? ದ್ವಿಪ್ರಭುತ್ವ ಸಂಸ್ಥಾನಗಳಲ್ಲಿ ಜಾರಿಗೊಳಿಸಿದ್ದು ಎಸ್, ಭಾರತ ಸರ್ಕಾರ ಕಾಯ್ದೆ 1919 ನೋಡಿ. ಭಾರತ ಸರ್ಕಾರ ಕಾಯ್ದೆ 1919 ಇದನ್ನೇ ದ್ವಿಪ್ರಭುತ್ವವನ್ನು ಸಂಸ್ಥಾನಗಳಲ್ಲಿ ಜಾರಿಗೊಳಿಸಿದ್ದು ಅಂತೇಳಿ ಗುರುತಿಸ್ತೀವಿ. ಈ ಕೆಳಗಿನ ಯಾವ ಕಾಯ್ದೆಯನ್ನ ಜವಾಹರ್ಲಾಲ್ ನೆಹರು ಅವರು ದಾಸತ್ವದ ಹೊಸ ಸನ್ನದು ಎಂಬುದಾಗಿ ವಿವರಿಸಿದರು? ದಾಸತ್ವದ ಹೊಸ ಸನ್ನದು ಎಂಬುದಾಗಿ ವಿವರಿಸಿದರು. ಭಾರತ ಸರ್ಕಾರ ಕಾಯ್ದೆ 1919 ಕಾಯ್ದೆ, ಭಾರತ ಸರ್ಕಾರ ಕಾಯ್ದೆ 1935, ಪಿಟ್ಸ್ ಇಂಡಿಯಾ ಕಾಯ್ದೆ 1784, ರೆಗ್ಯುಲೇಟಿಂಗ್ ಕಾಯ್ದೆ 1773. FDA 2018ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಈ ಕೆಳಗಿನ ಯಾವ ಕಾಯ್ದೆಯನ್ನ ಜವಾಹರ್ಲಾಲ್ ನೆಹರು ದಾಸತ್ವದ ಹೊಸ ಸನ್ನದನ್ನಾಗಿ ಘೋಷಣೆ ಮಾಡಿದರು?
ದಾಸತ್ವದ ಹೊಸ ಸನ್ನದು. ಭಾರತ ಸರ್ಕಾರ ಕಾಯ್ದೆ 1935ರ ಕಾಯ್ದೆ. ಭಾರತ ಸರ್ಕಾರ ಕಾಯ್ದೆ 1935ರ ಕಾಯ್ದೆಯನ್ನ ದಾಸತ್ವದ ಹೊಸ ಸನ್ನದು ಎಂಬುದಾಗಿ ವಿವರಿಸಿದರು. ಕೆಳಗಿನ ಯಾವ ಕಾಯ್ದೆಯನ್ನ ಜವಾಹರಲಾಲ್ ನೆಹರು ಅವರು ದಾಸತ್ವದ ಹೊಸ ಸನ್ನದು ಎಂಬುದಾಗಿ ಗುರುತಿಸಿದರು ಅಂದ್ರೆ 1935ರ ಕಾಯ್ದೆ. ಬಲಿಷ್ಠ ಎಂಜಿನ್ ಇದೆ ಬಟ್ ಬ್ರೇಕ್ಗಳಿಲ್ಲ ಅಂತ ಹೇಳ್ತಾರೆ. ಅದರ ಒಂದು ವಿಶೇಷ ಏನಂತಂದ್ರ ಭಾರತ ಸಂವಿಧಾನದ ರಚನೆಯಲ್ಲಿ 70%ಕ್ಕಿಂತ ಹೆಚ್ಚು ಅಂಶಗಳನ್ನ ತೆಗೆದುಕೊಂಡಿದ್ದು ಯಾವ ಕಾಯ್ದೆಯಿಂದ? 1935ರ ಭಾರತ ಸರ್ಕಾರ ಕಾಯ್ದೆಯಿಂದ. ಅದಕ್ಕೆ ಸಂವಿಧಾನದ ನೀಲನಕ್ಷೆ ಎಂದು ಕರೆಯುತ್ತಾರೆ. ಯಾವ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲನಕ್ಷೆ ಎಂದು ಕರೆಯುತ್ತಾರಂದ್ರ 1935ರ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲನಕ್ಷೆ ಅಂತೇಳಿ ಕರೀತಾರೆ. ಬ್ರಿಟಿಷ್ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಲಿಖಿತ ರೂಪದಲ್ಲಿ ಜಾರಿಗೆ ತಂದ ಮೊದಲ ಕಾಯ್ದೆ ಯಾವುದು? ಬ್ರಿಟಿಷ್ ಸರ್ಕಾರ ಮೊದಲ ಬಾರಿಗೆ ಲಿಖಿತ ರೂಪದಲ್ಲಿ ಜಾರಿಗೆ ತಂದ ಮೊದಲ ಕಾಯ್ದೆ ಯಾವುದಂದ್ರ ರೆಗ್ಯುಲೇಟಿಂಗ್ ಆಕ್ಟ್. ನೋಡಿ, 1773ರ ರೆಗ್ಯುಲೇಟಿಂಗ್ ಆಕ್ಟ್ ಇದೆಯಲ್ಲ, ಬ್ರಿಟಿಷ್ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಲಿಖಿತ ರೂಪದಲ್ಲಿ ಜಾರಿಗೆ ತಂದಂತ ಮೊದಲ ಕಾಯ್ದೆ ಅಂತೇಳಿ ಗುರುತಿಸ್ತೀವಿ. ಸುಪ್ರೀಂ ಕೋರ್ಟ್, ಭಾರತದ ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವ ಕಾಯ್ದೆ ಪ್ರಕಾರ ಸ್ಥಾಪನೆ ಆಯಿತು? ಭಾರತ ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವ ಕಾಯ್ದೆ ಪ್ರಕಾರ ಸ್ಥಾಪನೆಯಾಗಿದೆ? ಭಾರತ ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವ ಕಾಯ್ದೆ ಪ್ರಕಾರ ಸ್ಥಾಪನೆಯಾಗಿದೆ ಅಂದ್ರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ. ನೋಡಿ, ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ. FD 2017ರಲ್ಲಿ ಕೇಳಿದ ಪ್ರಶ್ನೆ, ಕೇಂದ್ರ ಶಾಸನ ಸಭೆ 2 ಸದನಗಳು 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಈ ಕೆಳಗಿನ ಅಂಶಗಳು ಅಸ್ತಿತ್ವಕ್ಕೆ ಬಂದು ಯಾವು? ಒಂದು ವಿಧಾನಸಭೆ, ವಿಧಾನ ಪರಿಷತ್ತು, ಪ್ರಾಂತೀಯ ವಿಧಾನಸಭೆ ಮತ್ತು ಕೇಂದ್ರ ಶಾಸನ ಸಭೆ, ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ. ಮೇಲಿನ ಯಾವುದೂ ಅಲ್ಲ. ಎಸ್, ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ಇದೆಯಲ್ಲ, ಸರಿಯಾದಂತ ಉತ್ತರ. ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ. ಕೇಂದ್ರ ಶಾಸನ ಸಭೆ 2 ಸದನಗಳು 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ಸ್ಥಾಪನೆಯಾಯಿತು. ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳು. FD 2015ರಲ್ಲಿ ಕೇಳಿದ ಪ್ರಶ್ನೆ ಇದು. ಮಾಂಟಿಗೋ ಚೆಮ್ಸ್ಫರ್ಡ್ ವರದಿಯನ್ನು ಆಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನು ಹೀಗೆಂದು ಕರೆಯಲ್ಪಟ್ಟಿತ್ತು. ನೋಡಿ, ಮಾಂಟಿಗೋ ಚೆಮ್ಸ್ಫರ್ಡ್ ವರದಿಯನ್ನು ಆಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನು ಹೀಗೆಂದು ಕರೆಯಲ್ಪಟ್ಟಿತ್ತು. ಏನಂತ ಕರೆಯಲ್ಪಟ್ಟಿತ್ತು? 1909ರ ಕಾಯ್ದೆ ಅಂತ ಕರೆಯಲ್ಪಟ್ಟಿತ್ತು. 1919ರ ಭಾರತ ಸರ್ಕಾರ ಕಾಯ್ದೆ ಅಂತ ಕರೆಯಲ್ಪಟ್ಟಿತ್ತು. ಎಸ್, ಎಕ್ಸಲೆಂಟ್, 80% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 1919ರ ಭಾರತ ಸರ್ಕಾರ ಕಾಯ್ದೆಯನ್ನೇ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತೇಳಿ ಕರಿತೀವಿ. ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ. ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮತ್ತೊಂದು ಕಾಯ್ದೆ ಮಿಂಟೋ ಮಾರ್ಲೆ ಸುಧಾರಣೆ ಎಂದು ಕರೆಯುತ್ತಾರೆ. ಯಾವ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಎನ್ನುವರು? ಶಬಾಷ್. 1909ರ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತೇಳಿ ಕರೀತಾರೆ. ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತೇಳಿ 1909ರ ಕಾಯ್ದೆಯನ್ನ ಕರೆಯಲ್ಪಡುತ್ತಾರೆ. FD 1997ರಲ್ಲಿ ಕೇಳಿದ ಪ್ರಶ್ನೆ, ಕ್ವಶನ್ ಏನಿದೆ ನೋಡಿ. ನಮ್ಮ ಸಂವಿಧಾನವು ಈ ಕೆಳಗಿನ 2 ಕಾರಣಕ್ಕೆ ಕಟ್ಟುನಿಟ್ಟಾಗಿದೆ. ಯಾಕೆ ಕಟ್ಟುನಿಟ್ಟಾಗಿದೆ ಅಂತಂದ್ರೆ, ನಮ್ಮ ಭಾರತ ಸಂವಿಧಾನ ಒಂದು ವಿಶೇಷ ಏನಂತಂದ್ರೆ ಇದು ಲಿಖಿತವಾಗಿರುವಂತ ಸಂವಿಧಾನವಾಗಿದೆ. ಒಂದು, ತಿದ್ದುಪಡಿ ಮಾಡುವ ವಿಧಾನ ಕ್ಲಿಷ್ಟ ಮತ್ತು ಕಷ್ಟಕರವಿದೆ. AB ಯಾವುದಿದೆಯಲ್ಲ ಅದು ರೈಟ್ ಆನ್ಸರ್. ಸಂವಿಧಾನ ಉದ್ದು ತೊಡಕಿಂದಾಗಿದೆ. ಸಂವಿಧಾನವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಿತಿಯಿಂದ ರಚಿಸಲ್ಪಟ್ಟಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು. ಭಾರತ ಸಂವಿಧಾನ ರಚನಾ ಸಮಿತಿಯಿಂದ ರಚನೆ ಆಯಿತು ಅನ್ನುವಂಥದ್ದು ನಾವು ಅಧ್ಯಯನ ಮಾಡ್ತೀವಿ. ಓಕೆ, ಸಂವಿಧಾನದ ರಚನೆಯಲ್ಲಿ ಬಹುತೇಕ ಪಾಲು, ಅತಿ ಹೆಚ್ಚು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಪಾಲು ರಚನಾ ಸಮಿತಿ ಅಧ್ಯಕ್ಷರು ಯಾರು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಕರಡು ಸಮಿತಿ ಅಧ್ಯಕ್ಷರು ಯಾರಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. A ಮತ್ತು B ಸರಿಯಾಗಿರುವಂತ ಉತ್ತರ. ಭಾರತ ಸಂವಿಧಾನ ಕಠಿಣವಾಗಿದೆ ಏಕೆಂದರೆ ಭಾರತ ಸಂವಿಧಾನದ ತಿದ್ದುಪಡಿ ವಿಧಾನ ಕಷ್ಟಕರವಾಗಿದೆ. ಸಂವಿಧಾನವು ದೀರ್ಘವು ಮತ್ತು ಸವಿವರವಾಗಿದೆ.
ಇಲ್ಲಿ 40 ವರ್ಷದಷ್ಟು ಹಳೆಯದಾಗಿದೆ, ಇದರಂಗಿದೆ. ಸಂವಿಧಾನದ ಸೃಷ್ಟಿಕರ್ತರು ಗಡು ಸ್ವಭಾವದವರಾಗಿದ್ರು, ದಪ್ಪಿದ್ರು, ತೆಳ್ಳಗಿದ್ರು, ಅವೇನು ಬರಂಗಿಲ್ಲ ಇಲ್ಲಿ. ಸರಿಯಾದಂತ ಉತ್ತರ ಬಿ ಮತ್ತು ಸಿ ಇದೆಯಲ್ಲ ರೈಟ್ ಆನ್ಸರ್. ಬಿ ಮತ್ತು ಸಿ ಸರಿಯಾದಂತ ಉತ್ತರ. ಭಾರತ ಸಂವಿಧಾನವು ಕಠಿಣವಾಗಿದೆ ಏಕೆಂದರೆ ನಮ್ಮ ಸಂವಿಧಾನದ ತಿದ್ದುಪಡಿ ವಿಧಾನ ಕಷ್ಟಕರವಾಗಿದೆ. ಸಂವಿಧಾನ ದೀರ್ಘವು ಸವಿರವಾಗಿದೆ. ಆದ್ರೂ ಕೂಡ ತಿದ್ದುಪಡಿ ವಿಧಾನ ಕಷ್ಟಕರ ಇದ್ರೂ ಕೂಡ ಇಲ್ಲಿಯವರೆಗೆ 105 ತಿದ್ದುಪಡಿಗಳಾಗಿದ್ದಾವೆ. ಇಲ್ಲಿಯವರೆಗೆ 105 ತಿದ್ದುಪಡಿಗಳಾಗಿ. ಅದಕ್ಕೆ ಭಾರತ ಸಂವಿಧಾನವನ್ನ ವಕೀಲರ ಸ್ವರ್ಗ ಅಂತ ಕರೀತಾರೆ. ಭಾರತ ಸಂವಿಧಾನವನ್ನ ವಕೀಲರ ಸ್ವರ್ಗ ಅಂತ ಯಾಕೆ ಕರೆದ್ರು ಅಂದ್ರೆ ಹೈಯೆಸ್ಟ್ ತಿದ್ದುಪಡಿಗಳು ನಮ್ಮ ಸಂವಿಧಾನದಲ್ಲಿ ನಾವು ನೋಡ್ತೀವಿ. PSI 2016ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಮುಖವಾದ ಲಕ್ಷಣವಾಗಿರುವುದಿಲ್ಲ? ನಮ್ಯತೆಯ ಕಠಿಣ ಸಂಯೋಜನೆಯಾಗಿದೆ, ಉದ್ದವಾದ ಲಿಖಿತ ಸಂವಿಧಾನವಾಗಿದೆ, ಒಕ್ಕೂಟ ವ್ಯವಸ್ಥೆಯಾಗಿದೆ, ನ್ಯಾಯಾಂಗದ ಅವಲಂಬನೆಯಾಗಿದೆ. ಸರಿಯಾದಂತ ಉತ್ತರ ನ್ಯಾಯಾಂಗದ ಅವಲಂಬನೆ ಆದಲ್ಲ, ಇದು ರಾಂಗ್ ಇದೆ ನೋಡಿ. ಲಕ್ಷಣಗಳ ತೆಗೆದುಕೊಂಡಾಗ ನಮ್ಯತೆಯ ಕಠಿಣ ಸಂಯೋಜನೆ, ಉದ್ದವಾದ ಲಿಖಿತವಾದ ಸಂವಿಧಾನ, ಒಕ್ಕೂಟ ವ್ಯವಸ್ಥೆ ಇವೆಲ್ಲ ಕರೆಕ್ಟ್ ಇದೆ. ನ್ಯಾಯಾಂಗದ ಅವಲಂಬನೆ ಇದೆಯಲ್ಲ, ಇದು ಪ್ರಮುಖವಾಗಿರುವಂತ ಲಕ್ಷಣವಾಗಿರುವುದಿಲ್ಲ. PSI 2016ರಲ್ಲಿ ಕೇಳಿದ ಪ್ರಶ್ನೆ, ಭಾರತೀಯ ಸಂವಿಧಾನಕ್ಕೆ ಈ ಕೆಳಗಿನ ಯಾವುದು ಒಕ್ಕೂಟ ಗುಣವನ್ನು ಉಂಟು ಮಾಡುತ್ತದೆ? ಏಕ ಸಂವಿಧಾನ, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರದ ಹಂಚಿಕೆ, ತುರ್ತು ಪರಿಸ್ಥಿತಿ ಅವಕಾಶ, ಏಕ ನಾಗರಿಕತ್ವ. ಸರಿಯಾದಂತ ಉತ್ತರ ಬಿ ರೈಟ್ ಆನ್ಸರ್ ನೋಡಿ. ಬಿ ಇದೆಯಲ್ಲ ಸರಿ ಉತ್ತರ. ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಅಧಿಕಾರದ ಹಂಚಿಕೆ ಇದೆಯಲ್ಲ ರೈಟ್ ಆನ್ಸರ್ ನೋಡಿ. ಭಾರತೀಯ ಸಂವಿಧಾನಕ್ಕೆ ಈ ಕೆಳಗಿನ ಯಾವುದು ಒಕ್ಕೂಟ ಗುಣವನ್ನು ಉಂಟು ಮಾಡುತ್ತದೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಅಧಿಕಾರದ ಹಂಚಿಕೆ ಇದೆಯಲ್ಲ, ಇದು ಒಕ್ಕೂಟ ಗುಣವನ್ನ ಉಂಟು ಮಾಡುತ್ತದೆ. ಒಕ್ಕೂಟ ಗುಣವನ್ನ ಉಂಟು ಮಾಡುತ್ತದೆ.